ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಎದ್ರು ಕಣ್ಣಲ್ಲೇ ಇದೆ ಇನ್ನೂ ನಿದ್ದೆ. ಎದ್ದಿದ ತಕ್ಷಣ ಅಂಗಡಿಗೆ ಹೋಗಿ ಹಾಲು ತೊಗೊಂಬಂದು ಸ್ವಲ್ಪ ಸಣ್ಣದಾಗಿ ಯಾಕೋ ತಲೆ ನೋಯ್ತಾ ಇತ್ತು, ಹಾಗಾಗಿ ಟೀ ಮಾಡ್ಕೊಂಡು ಟೀ ಕುಡಿತಾ ಇದ್ದೆ. ಟೀ ಕುಡಿಯುವಾಗಲೇ ಕಸದ ಗಾಡಿ ಸೌಂಡ್ ಬರ್ತಾಯಿತ್ತು, ಆದರೂ ಇನ್ನೂ ಸ್ವಲ್ಪ ದೂರ ಇದೆ ಅಂದ್ಕೊಂಡು ಕುಡಿತಾ ಇದ್ದೆ. ಆದರೂ ಪೂರ್ತಿ ಕುಡಿಯೋಕ್ಕಾಗಲೇ ಇಲ್ಲ ಗೈಸ್, ಅಷ್ಟರೊಳಗಲ್ಲೇ ಬರ್ತಾ ಇತ್ತಲ್ವ, ಇನ್ನೂ ತುಂಬ್ಕೊಂಡಿರಲಿಲ್ಲ ನಾನು. ಇದು ಕೆಳಗೆ ಇಟ್ಕೊಂಡು ಹೋಗೋಕ್ಕೆ ಸ್ವಲ್ಪ ಭಾರ ಜಾಸ್ತಿ ಇರುತ್ತಲ್ವ ಗೈಸ್, ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಹಾಕಿ ಹೋಗಿರ್ತೀವಿ. ಸ್ವಲ್ಪ ಒಣಗಿದ್ರೆ ಇದಾಗುತ್ತಲ್ವ, ಎತ್ಕೊಂಡು ಹೋಗ್ಬೋದು, ಸ್ವಲ್ಪ ಭಾರ ಕಮ್ಮಿ ಆಗಿರುತ್ತೆ. ಅವ್ರು ಎದುರು ತೊಗೊಂಡೋಗಿ ಹಾಕಿ ಬರ್ತಾರೆ, ಪಾಪ ಇನ್ನೂ ಮಲಗಿದಾರಲ್ವ ಹಾಗಾಗಿ. ನೆಕ್ಸ್ಟ್ ಶಾವಿಗೆ ಬಾತ್ ಮಾಡ್ಕೊಂಡಿದ್ದೆ. ಬೆಳಿಗ್ಗೆನೇ ರೊಟ್ಟಿ ಮಾಡಿಬಿಡೋಣ 3 ಟೈಮಿಗೂ ಸೇರಿಸ್ಕೊಂಡು ಅಂದ್ಕೊಂಡೆ ಗೈಸ್, ಆಗಲಿಲ್ಲ, ಅದು ಲೇಟ್ ಆಗಿತ್ತಲ್ವ, ಹಾಗಾಗಿ ಸ್ವಲ್ಪ ಅವ್ರಿಗೆ ತಿನ್ನೋಕೆ ಹಾಕ್ಕೊಟ್ಟು ಸ್ವಲ್ಪ ಟೊಮೊಟೊ ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡು ಚಟ್ನಿದು ಮುಗಿಸ್ಕೊಂಡೆ. ನೆಕ್ಸ್ಟ್ ರೊಟ್ಟಿ ಮಾಡೋಕ್ಕೆ ಬಿಸಿ ಹಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಬಿಸಿ ಹಿಟ್ಟು ಮಾಡ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕಲ್ವ, ಅದಕ್ಕೆ ಅದನ್ನೆಲ್ಲ ಬೌಲಿಗೆ ಹಾಕ್ಕೊಂಡೆ. ಹೆಂಗೆ ಗೊತ್ತಾ ಗೈಸ್, ಮುಂಚೆ ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ನಮ್ಮ ಅತ್ತೆ ನೋಡಿ ಕಲ್ತಿದ್ದೆ ನಾನು. ನನ್ನ ಅತ್ತೆ ಅನ್ನಲ್ಲ, ನಮ್ಮಮ್ಮಗೆ ಜಾಸ್ತಿ ಅಮ್ಮನೇ ಅಂತೀನಿ. ಅದು ಫಸ್ಟಿಂದ ನನಗೆ ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ, ಹಾಗಾಗಿ. ಅಂದರೆ ನಮ್ಮ ಅಪ್ಪಾಜಿ ಊರ ಸೈಡೆಲ್ಲ ರಾಗಿ ಮುದ್ದೆ ಸಾಂಬಾರು ಜಾಸ್ತಿ ಮಾಡ್ತಾರೆ ಗೈಸ್, ಹಾಗಾಗಿ ರೊಟ್ಟಿ ಬರ್ತಾ ಇರಲಿಲ್ಲ ನನಗೆ. ನಮ್ಮ ಪೃಥ್ವಿ ಊರ ಸೈಡೆಲ್ಲ ರೊಟ್ಟಿ ಮಾಡ್ತಾರೆ. ಇವರೇನು ರೊಟ್ಟಿನೇ ಮಾಡು ಅಂತ ಹೇಳಲ್ಲ, ಅಂದರೆ ನಾನು ಡೈಲಿ ಮಾಡಲ್ಲ, 2 ದಿನ 3 ದಿನ ಬಿಟ್ಟು ರೊಟ್ಟಿ ಮಾಡ್ತೀನಿ. ಅದು ಚೂರೇ ತೊಗೊಂಡು ನನಗೆ ಲಟ್ಸೋಕ್ಕೆ ಬರಲ್ಲ, ಹಾಗಾಗಿ ಒಂದೇ ಸಲ ಚಪಾತಿ ಥರ ಚಿಕ್ಕದಾಗಿ ಉಂಡೆ ಮಾಡಿ ಹಾಕ್ಕೊತೀನಿ. ಈ ಥರ ಮಾಡಿಕೊಂಡ್ರೆ ಈಸಿ ಅನಿಸುತ್ತೆ ಗೈಸ್ ನನಗೆ. ನಮ್ಮಮ್ಮರೆಲ್ಲ ಇಷ್ಟಿಷ್ಟೇ ತೊಗೊಂಡು ಲಟ್ಟಿಸ್ತಾರೆ, ಅಂದರೆ ಅವ್ರಿಗೆ ಆ ಥರ ಅಭ್ಯಾಸ. ನನಗೆ ಬಡಿಯೋಕ್ಕೆ ಬರಲ್ಲ ಗೈಸ್, ಚಪಾತಿ ಥರನೇ ಚಿಕ್ಕದಾಗಿ ಮಾಡಿಕೊಂಡು ಕೈಯಲ್ಲಿ ಸ್ವಲ್ಪ ಲಟ್ಟಿಸ್ತೀನಿ. ಅಲ್ಲ, ಬಡಿಯೋಕ್ಕೆ ಬರೋದಿಲ್ಲ, ಲಟ್ಸೋಕ್ಕೆ ಬರುತ್ತೆ. ರೊಟ್ಟಿ ಆಗಿಬಿಟ್ರೆ ಗೈಸ್ ನೆಕ್ಸ್ಟ್ ಏನು ಮಾಡಬೇಕೋ ಗೊತ್ತಿಲ್ಲ. ಸೊಪ್ಪು ತೊಗೊಂಬರೋಕ್ಕೆ ಹೇಳಿದ್ದೀನಿ, ಸೊಪ್ಪು ಫ್ರೈ ಮಾಡೋಣ ಅಂತ. ನೋಡೋಣ, ಅವ್ರು ತರಲಿಲ್ಲ ಅಂದರೆ ಬೇಳೆ ದಾಲ್ ಮಾಡಿದರೆ ಆಯಿತು. ಚಟ್ನಿ ಇದೆಯಲ್ವ ಸೈಡಿಗೆ ಚೆನ್ನಾಗಾಗುತ್ತೆ. ಮುಂಚೆ ರೊಟ್ಟಿ ಈಗ ಮಾಡೋಕ್ಕೋದ್ರೆ ಈ ಕಡೆ ಎಲ್ಲ ಕಿತ್ಕೊಂಡು ಹೋಗೋದು, ಆ ಕಡೆ ಎಲ್ಲ ಕಿತ್ಕೊಂಡು ಹೋಗೋದು ಗೈಸ್. ಈಗ ಮಾಡಿದ್ಮೇಲೆ ರೌಂಡಾಗಿ ಚೆನ್ನಾಗಿ ಬರುತ್ತೆ. ಏನು ಗೊತ್ತಾ ಗೈಸ್, ಬೆಳಿಗ್ಗೆ ಬೇಗ ಎದ್ದರೆ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಫಸ್ಟ್ 3 ಟೈಮಿಗೂ ರೊಟ್ಟಿ ಮಾಡ್ಬೋದಿತ್ತು. ಸ್ವಲ್ಪ ಇವತ್ತು ಎದ್ದಿದ್ದು ಲೇಟ್ ಆಯ್ತಲ್ವ, ಹಾಗಾಗಿ ಬೆಳಗ್ಗೆ ಮತ್ತೊಂದು ಸಲ ತಿಂಡಿ, ಮತ್ತೆ 2 ಟೈಮಿಗೆ ಮತ್ತೆ ಅಡುಗೆ ರೆಡಿ ಮಾಡಬೇಕು. ಆದರೂ ನೋಡೋಣ, ಸ್ವಲ್ಪ ಬೇಗನೆ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬೇಗ ಕೆಲಸ ಮಾಡ್ತಾ ಇರ್ತೀನಿ, 2 ಗಂಟೆಗೆಲ್ಲ ರೆಡಿ ಆಗಬೇಕಲ್ವ, ಹಾಗಾಗಿ. ನೋಡಿ, ಫೈನಲಿ ರೊಟ್ಟಿ ಆಗಿದೆ. ಆಲ್ಮೋಸ್ಟ್ ಎಲ್ಲ ಸುಟ್ಟಿದ್ದೀನಿ ಗೈಸ್. ಇದೊಂದು ಚಿಕ್ಕದಿತ್ತು, ಅದಕ್ಕೆ ಸ್ವಲ್ಪ ಹೇಗೆ ಬರುತ್ತೆ ನೋಡೋಣ ಅಂತ ವಿಡಿಯೋ ಮಾಡಿಕೊಂಡೆ. ಈ ಥರ ರೊಟ್ಟಿ ಮಾಡಿದಾಗ ಬಬಲ್ಸ್ ಬರಬೇಕು, ಹಾಗಾದರೆ ಚೆನ್ನಾಗಿರುತ್ತೆ ರೊಟ್ಟಿ. ನೋಡೋಣ ಇದು ಬರುತ್ತೋ ಇಲ್ವೋ ಅಂತ, ನನಗೂ ಗೊತ್ತಿಲ್ಲ. ತಿಂಡಿ ಎಲ್ಲ ಆದರೆ ಬೇಗ ಆಗುತ್ತೆ ನೋಡಿ ಗೈಸ್. ಈ ರೊಟ್ಟಿ, ಪಲ್ಯ, ಚಟ್ನಿ ಎಲ್ಲ ಅಂದರೆ ಎಲ್ತಿಗೆ ಒಳ್ಳೆಯದು. ಅಂದರೆ ರಾಗಿ ಮುದ್ದೆನೂ ಒಳ್ಳೆಯದೇ ಅಲ್ವಾ ಗೈಸ್. ಅಂದರೆ ನಮ್ಮಮ್ಮ ರಾಗಿ ಮುದ್ದೆ ಊಟ ಮಾಡಲ್ಲ, ರೊಟ್ಟಿ ಜಾಸ್ತಿ ಮಾಡ್ತಾರೆ ಅವರು, ಹಾಗಾಗಿ ಹಿಟ್ಟು ಅದೆಲ್ಲ ಅಮ್ಮನೇ ಕಳಿಸ್ತಾರೆ ನನಗೆ. ಸೊಪ್ಪು ತೊಗೊಂಬಂದಿದ್ರು, ಸೊಪ್ಪು ನೀಟ್ ಮಾಡ್ಕೊಳ್ಳೋಣ ಅಂತ ಸೊಪ್ಪೆಲ್ಲ ಹಾಕ್ಕೊಂಡೆ ಗೈಸ್. ಹೆಂಗೆ ಗೊತ್ತಾ ಗೈಸ್, ಹಳ್ಳಿ ಸೈಡಲ್ಲಾದರೆ ಹೊಲದಲ್ಲಿ ಸುಮ್ಮನೆ ಹಿಂಗೆ ವಾಕ್ ಅಂತ ಹೋಗಿ ಆರಾಮಾಗಿ ಎಲ್ಲ ಕುಯ್ಕೊಂಬರ್ಬೋದು. ಅಂದರೆ ಎಲ್ಲ ಥರದ್ದು ಸೊಪ್ಪು ಸಿಗುತ್ತೆ ಗೈಸ್. ಸಿಟಿ ಒಳಗೆಲ್ಲ ಎಷ್ಟು 10 ರೂಪಾಯಿಗೆ 1 ಕಟ್ಟು, ಅದು ಚಿಕ್ಕದೇ ಇರುತ್ತೆ ಗೈಸ್.
ಎಲ್ಲ ಥರದ್ದು ಎರಡೆರಡು ತೊಗೊಂಬಂದಿದ್ದಾರೆ. ಪಾಲಕ್ಕು, ಮೆಂತ್ಯ, ಚಿರಕ್ಚಾಲಿ, ಸಬ್ಬಕ್ಸಿ, ಆಮೇಲೆ ಇನ್ನೊಂದೆರಡು ಥರದ್ದು ಯಾವ್ದು ದಂಟು ಸೊಪ್ಪು. ಚೆನ್ನಾಗಿರುತ್ತೆ ಗೈಸ್, ಇದು ಒಂಥರ ಫ್ರೈ ರೊಟ್ಟಿ ಜೊತೆ ತಿನ್ನೋಕ್ಕೆ. ಅಂದರೆ ಇದಕ್ಕೆಲ್ಲ ಟೈಮ್ ಸಾಕಾಗಬೇಕಷ್ಟೆ. ಅಂದರೆ ನಾನು ಕೈಯಲ್ಲೇ ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳಲ್ಲ, ಎಲ್ಲ ನೀಟ್ ಮಾಡಿಕೊಂಡು ಜೋಡಿಸ್ಕೊಂಡು ಕಟ್ ಮಾಡ್ಕೊತೀನಿ. ಅಮ್ಮರೆಲ್ಲಾದರೆ ಇಷ್ಟಿಷ್ಟು ಚಿಕ್ಕದಾಗಿ ಕೈಯಲ್ಲೇ ಚೂಟ್ ಹಾಕ್ತಾ ಇರ್ತಾರೆ. ಇಷ್ಟ ಆಗಿದೆ ನೋಡಿ, ಸಾಕಿಬ್ಬರಿಗೆ ಸಾಕಾಗುತ್ತೆ 2 ಟೈಮಿಗೆ. ಸ್ವಲ್ಪ ಆನಿಯನ್ ಜಾಸ್ತಿ ಹಾಕ್ಕೊತೀನಿ ನಾನು, ಸಪ್ಪೆ ಚೆನ್ನಾಗಿರುತ್ತೆ ಅಂತ. ಜಾಸ್ತಿನೇ ಹಾಕಬೇಕು, ಹೇಳ್ಬೇಕಂದ್ರೆ ಚೆನ್ನಾಗಿರುತ್ತೆ ರೊಟ್ಟಿಗೆ. ನಾನು ಸ್ವಲ್ಪ ಹಾಲು ತಿಂತೀನಿ ಜಾಸ್ತಿ, ಹಾಗಾಗಿ 1-2 ಹಾಲೂ ಹಾಕ್ಕೊಂಡಿದ್ದೀನಿ ಅದರಲ್ಲಿ. ಫೈನಲಿ ಎಲ್ಲ ಕೆಲಸ ಆಯಿತು ಗೈಸ್. ಹಂಗೆ ಶಾಪಿಗೆ ಹೋಗೋದೆಲ್ಲ ರೆಡಿ ಮಾಡ್ಕೊಂಡು ಮೂಟೆಗೆಲ್ಲ ತುಂಬಿಕೊಂಡು ಎಲ್ಲ ಗುಡಿಸ್ಕೊಂಡೆ. ತೋರಿಸ್ತೀನಿ ಗೈಸ್ ನಿಮಗೂ ಈಗ ಏನೆಲ್ಲ ರೆಡಿ ಮಾಡಿದ್ದೀನಿ ತಿನ್ನೋಕ್ಕೆ ಅಂತ. ಫೈನಲಿ ಮೊಸರು, ನಿಪ್ಪಟ್ಟು, ಚಟ್ನಿ, ಸೊಪ್ಪು, ರೊಟ್ಟಿ. ಪ್ಲೀಸ್ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಟಾಟಾ, ಬಾಯ್.